ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ, ಇಂದಿನ ಒಂದು ತರಗತಿಯಲ್ಲಿ ನಾನು 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಅಂಶಗಳ ಬಗ್ಗೆ ನಾನು ನಿನ್ನೆ 2 ಸೆಷನ್ಗಳಲ್ಲಿ ಪ್ರಮುಖವಾಗಿ ಮಾಡಿದ್ದೆ. ಈ ಒಂದು ಸೆಷನ್ ಕೂಡ 8ನೇ ತರಗತಿಯ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾನಿಂದು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಇದು ಪ್ರಮುಖವಾಗಿ ಒಂದು 3ನೇ ಭಾಗ ಅಂತಂದು ಕೂಡ ನಾನು ಹಾಕ್ಕೊಂಬಂದಿದ್ದೇನೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಸ್ನೇಹಿತರೆ, ನನ್ನ ನಾನು ಮಾಡುತ್ತಿರುವಂಥ ಎಲ್ಲ ಒಂದು ಕ್ಲಾಸ್ಗಳು ತುಂಬ ಉಪಯೋಗಕಾರಿಯಾಗಿವೆ ಅಂತಂದು ಎಲ್ಲರೂ ಕೂಡ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಮತ್ತು ಆದರೆ ಕೆಲವೊಂದಿಬ್ಬರು ಅಂದರೆ 1 ಅಥವಾ 2 ಅಂತಂದರೆ ಇಲ್ಲಿ ನೋಡಿ ನನಗೆ ಏನಾಗ್ತಾ ಇದೆ ಅಂದರೆ, ಈಗ 2-3 ದಿವಸಗಳಿಂದ ನನಗೆ ಒಂದು ಪ್ರಮುಖವಾಗಿ ಎಲ್ಲ ಒಂದು 40ರಿಂದ 50 ಲೈಕ್ಸ್ಗಳು ಬರ್ತವೆ, ಇಲ್ಲ ಅನ್ನಂಗಿಲ್ಲ. ಆದರೆ 1 ಅಥವಾ 2 ಡಿಸ್ಲೈಕ್ಗಳು ಕೂಡ ಬರ್ತಾಯಿವೆ ಸ್ನೇಹಿತರೆ. ಅದು ಹೇಗೆ ಅಂತಂದರೆ, ವಿಡಿಯೋ ಅಪ್ಲೋಡ್ ಮಾಡಿ ಇನ್ನೂ ಕ್ಷಣಾರ್ಧದಲ್ಲಿನೇ ಅಂದರೆ ಇನ್ನೂ ಒಂದು ನಿಮಿಷ ಕೂಡ ಆಗಿರೋದಿಲ್ಲ ಡಿಸ್ಲೈಕನ್ನು ಒತ್ತಾ ಇದ್ದಾರೆ. ಸೊ ಯಾರು ಅಂತಂದು ನನಗೆ ಗೊತ್ತಿಲ್ಲ. ಆದರೆ ಒತ್ತಿದವರು ದಯವಿಟ್ಟು ಆ ಒಂದು ಡಿಸ್ಲೈಕನ್ನು ಒತ್ತುವ ಬದಲು ನಮಗೆ ಒಂದು ಸಜೆಷನನ್ನು ಕೊಡಿ. ಹೀಗೆ ಮಾಡಬೇಕಾಗಿತ್ತು, ಹೀಗೆ ನೀವು ತಪ್ಪನ್ನು ಮಾಡಿದ್ದೀರಿ ಅಂತಂದು ನನಗೆ ಒಂದು ಸಜೆಷನನ್ನು ಕೊಡಿ. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ಸುಧಾರಿಸ್ಕೊಂಡು ಮತ್ತೆ ನಾನು ಏನು ಮಾಡ್ತೀನಿ, ನೀವು ಹೇಳಿದ ರೀತಿಯಲ್ಲಿ ನಾನು ಏನು ಸುಧಾರಿಸ್ಕೊಳ್ಳೋದು ಅದೊಂದು ಏನು ಒಳ್ಳೆಯ ಒಂದು ಮಾರ್ಗ ಆಗಿದ್ದರೆ ಅದನ್ನೇ ಅನುಸರಿಸ್ತೇನೆ ಅಂತಂದು ಹೇಳ್ತಾ, ಆದರೆ ದಯವಿಟ್ಟು ಡಿಸ್ಲೈಕನ್ನು ಮಾತ್ರ ಒತ್ತಬೇಡಿ ಸ್ನೇಹಿತರೆ. ಅಂದರೆ ಡಿಸ್ಲೈಕನ್ನು ಒತ್ತಿದರೆ ಏನಾಗುತ್ತೆ ಅಂದರೆ, ಅದು ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಆ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ನಮ್ಮ ಬಗ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಕೂಡ ಬೆಳೆಯುತ್ತೆ ಅಂತಂದು ಹೇಳಿ ಹೇಳ್ತೀನಿ ಸ್ನೇಹಿತರೆ. ಅಂದರೆ ಹೇಗಿದೆನೋ ಏನೋ ಅಂತಂದು ಮತ್ತೆ ಮುಂದೆ ನೋಡೋರಿಗೂ ಕೂಡ ಏನು ಈ ಒಂದು ವಿಡಿಯೋ ಹೇಗಿದೆನೋ ಏನೋ ಅಂತ ಅನಿಸುತ್ತೆ. ಸೊ ಅದಕ್ಕೆ ಏನಂತಂದರೆ, ವಿಡಿಯೋನ ನೋಡಿ, ನಿಮಗೆ ಬೇಕಂತಂದರೆ ನೋಡಿ, ಬೇಡ ಅಂತಂದರೆ ಕೂಡ ಬಿಡಿ. ಸೊ ಅದು ನೋ ಪ್ರಾಬ್ಲಮ್. ಆದರೆ ಡಿಸ್ಲೈಕ್ ಒತ್ತೋದನ್ನು ಮಾಡಬೇಡಿ. ಒತ್ತಿದರೆ ಅದು ಏನು ಡಿಸ್ಲೈಕ್ ಒತ್ತೋಕ್ಕಿಂತ ಮೊದಲು ಅದಕ್ಕೆ ಒಂದು ಕಾರಣವನ್ನು ಕೊಟ್ಬಿಟ್ಟು ಒತ್ತಿ ಮತ್ತು ಹೇಳಿ, ನೀವು ನಮಗೆ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಿದರೆ ನಾನು ಡಿಸ್ಲೈಕ್ ಮಾಡಿದ್ದೇನೆ ಅಂತಂದೇಳಿ. ಯಾಕಂತಂದರೆ ನನಗೆ ಇವಾಗ 2-3 ದಿವಸಗಳಿಂದ ಪ್ರತಿದಿನವೂ ಕೂಡ ನಾನು ಮಾಡುವಂಥ ವಿಡಿಯೋಕ್ಕೆ 1 ಅಥವಾ 2 ಡಿಸ್ಲೈಕ್ಗಳು ಬರ್ತಾಯಿವೆ ಸ್ನೇಹಿತರೆ. ಮತ್ತು ಅವು ಡಿಸ್ಲೈಕ್ ಅಂದರೆ ಈ ವಿಡಿಯೋ ಒಂದು ಗುಣಮಟ್ಟ ಚೆನ್ನಾಗಿಲ್ಲ ಅಂತಂದರೆ ಬರಬೇಕಿತ್ತು ಅಂದರೆ 50-60 ಲೈಕ್ಸ್ಗಳು ಬಂದಾಗ ಒಂದು 30 ಆದರೂ ಡಿಸ್ಲೈಕ್ ಬರಬೇಕಿತ್ತು. ಆದರೆ ಡಿಸ್ಲೈಕ್ಗಳು ಎಷ್ಟು ಬರ್ತವೆ ಅಂದರೆ 1 ಅಥವಾ 2 ಅಂತೂ ಕಂಪಲ್ಸರಿ ಬರ್ತಾಯಿವೆ ಸ್ನೇಹಿತರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ಡಿಸ್ಲೈಕ್ ಮಾಡ್ತಿದ್ರಲ್ಲ ದಯವಿಟ್ಟು ಒಂದು ಸಜೆಷನನ್ನು ಕೊಡಿ, ನನಗೆ ಏನೂ ಬೇಜಾರಿಲ್ಲ. ನಾನು ಏನು ಮಾಡ್ತೀನಿ, ನಿಮ್ಮ ಒಂದು ಸಜೆಷನ್ ಪ್ರಕಾರ ಅಥವಾ ನಿಮ್ಮ ಒಂದು ಸಜೆಷನ್ ಕೊಟ್ಟಂಥ ಸಜೆಷನ್ ಒಳ್ಳೆಯದಾಗಿತ್ತಂದರೆ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂತಂದು ಹೇಳ್ತಾ, ನೋಡೋಣ ಸ್ನೇಹಿತರೆ. ಹಾಗಿದ್ದರೆ ಈ ಒಂದು ವಿಚಾರ ಏನು ವೈಯಕ್ತಿಕ ಅಂತಂದಲ್ಲ, ಇದು ಯಾಕಂತಂದರೆ ನಮ್ಮ ಒಂದು ಜ್ಞಾನ ಸರಸ್ವತಿ ಚಾನಲನ್ನು ಒಂದು ಬೆಳೆಸುವ ಒಂದು ಉದ್ದೇಶದಿಂದ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಈ ಒಂದು ನಾ ಮಾಡುವಂಥ ಎಲ್ಲ ಒಂದು ಕ್ಲಾಸ್ಗಳ ಹಿಂದೆ ಸಾಕಷ್ಟು ಒಂದು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅಂಥ ವಿದ್ಯಾರ್ಥಿಗಳು ನನಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ರಿ, ಇಲ್ಲ ಅಂತಂದು ಹೇಳೋಂಗಿಲ್ಲ. ಆದರೆ ಈ ರೀತಿ ಮಾಡ್ತಾ ಇರೋದು ಯಾಕೆ ಅಂತ ನನಗೆ ಗೊತ್ತಾಗಬೇಕು. ಯಾಕಂದರೆ ಗೊತ್ತಾದರೆ ನಾನು ಒಂದು ತಪ್ಪನ್ನು ತಿದ್ದುಕೊಂಡ್ಬಿಟ್ಟು ಮತ್ತೆ ನಾನು ಆ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಹೇಳಿದೆ. ನೋಡೋಣ, ಇವಾಗ ಕ್ಲಾಸಿನ ಹತ್ರ ಹೋಗೋಣ. ನಾವು ಏನಂತಂದು ನೋಡೋಣ. 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಅಂಶಗಳು ಭಾಗ 3. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇವತ್ತು ನಾನು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೇನೆ. ಅಂದರೆ ನಿನ್ನೆ 2 ಕ್ಲಾಸ್ಗಳಲ್ಲಿ ನಾನು ಪ್ರಮುಖವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಅಂಶಗಳನ್ನು ತಮ್ಮ ಜೊತೆ 2 ಸೆಷನ್ಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಇದೊಂದು 3ನೇ ಸೆಷನ್. ಇಲ್ಲಿ ಪ್ರಮುಖವಾಗಿ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳನ್ನು ತೊಗೊಂಬಂದಿದೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ಆಗಿದ್ದರೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಮಹತ್ವ ಎಂಬ ಒಂದು ಲೆಸನ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ನೋಡಿ, ರಾಜ್ಯಶಾಸ್ತ್ರದ ಮೂಲ ಇರುವ ದೇಶ ಎಲ್ಲೆಂದರೆ ಗ್ರೀಸ್ ಅಥವಾ ಗ್ರೀಕ್ ದೇಶದಲ್ಲಿ. ಮೊದಲ ಬಾರಿಗೆ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರ ಎಲ್ಲಿ ಪ್ರಾರಂಭವಾಗ್ತದೆ ಅಂದರೆ ಗ್ರೀಕ್ ದೇಶದಲ್ಲಿ. ಈ ರೀತಿ ನಾನು ಯಾಕಂತಂದರೆ ಇವಾಗ ನಾವು ಡಿಸ್ಕ್ರಿಪ್ಟಿವ್ ಆಗಲಿ ಅಥವಾ ಒಂದು ವಿವರಣೆಯನ್ನು ಕೊಡೋಕ್ಕಂತ ಒಂದು ಡೀಪಾಗಿ ಲೆಸನ್ಗಳನ್ನ ಓದ್ಕೋತ ಕೂತ್ಕೊಳ್ಳೋಕ್ಕೆ ನಮಗೆ ಇವಾಗ ಏನಂದರೆ ಸಮಯ, ಒಂದು TET ಎಕ್ಸಾಮ್ಗೆ ಸಮಯ ತುಂಬ ಒಂದು ಕಡಿಮೆ ಅವಧಿ ಇರೋದ್ರಿಂದ ಈ ಒಂದು ಅಂಶಗಳನ್ನು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ನಲ್ಲಿ ಇದೇ ರೀತಿ ಕ್ವಶನ್ಸ್ಗಳು ಬರ್ತಾವೆ ಸ್ನೇಹಿತರೆ. ಅಲ್ಲಿ ನಾವು ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಸಲೀಸಾಗಿ ಆನ್ಸರ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಮತ್ತು ಎಕ್ಸಾಮ್ನಲ್ಲಿ ನಮ್ಮದು 60 ಅಂಕಗಳ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ 40+ ಏನಿರುತ್ತೆ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ. ಇನ್ನು 20ರಲ್ಲಿ ಒಂದು 15ರಿಂದ 16 ಕ್ವಶನ್ಗಳು ಇರ್ತವೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ಆ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸಿದ್ದೀನಿ, ಓಲ್ಡ್ ಕ್ವಶನ್ ಪೇಪರ್ಗಳನ್ನು. ಆ ಒಂದು ಪ್ರಶ್ನೆ ಪತ್ರಿಕೆ ಮೂಲಕನೇ ಏನಾಗುತ್ತೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಲ್ಲಿ ಕವರ್ ಆಗಿಬಿಡ್ತವೆ. ಆದರೆ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಈ ರೀತಿ ಒಂದು ವೇನ ನಾನು ಈಗ 2 ಕ್ಲಾಸ್ಗಳಲ್ಲಿ ಮಾಡಿದ್ದೀನಿ. ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸ್ನೇಹಿತರೆ. ಎಲ್ಲ ವಿಡಿಯೋಗಳು ನಾನು ಮಾಡಿದಂಥ ಪ್ರಮುಖ 2 ವಿಡಿಯೋಗಳು ಕೂಡ 600+ ವ್ಯೂಸ್ ಕೂಡ ಆಗಿವೆ. ಅದಕ್ಕೆ ನಾನು ಇವತ್ತು ಮತ್ತೆ ಒಂದು ಈ ರೀತಿನೇ ಮಾಡ್ತಾ ಇದ್ದೇನೆ. ನೋಡಿ, ಪ್ರಮುಖವಾಗಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ರಾಜ್ಯಶಾಸ್ತ್ರ ಎಲ್ಲಿ ಬಂತು ಅಂತಂದರೆ ಗ್ರೀಸ್ ಅಥವಾ ಗ್ರೀಕ್ ದೇಶದಲ್ಲಿ ಇದು ಕಂಡು ಬಂತು ಸ್ನೇಹಿತರೆ. ಮತ್ತು ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ನೋಡಿ, ಪ್ರಮುಖವಾಗಿ ರಿಪಬ್ಲಿಕ್ ಪುಸ್ತಕದ ಕರ್ತೃ ಯಾರು ಅಂತಂದರೆ ಪ್ಲೇಟೋ. ಇದು ಕೂಡ ಪ್ರಶ್ನೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದೇನೆ ಸ್ನೇಹಿತರೆ. ಮತ್ತು ನೋಡಿ, ಪಾಲಿಟಿಕ್ಸ್ ಎಂಬ ಒಂದು ಪುಸ್ತಕದ
ಕರ್ತೃ ಯಾರಂದರೆ ಅರಿಸ್ಟಾಟಲ್. ಅರ್ಥಶಾಸ್ತ್ರ ಪುಸ್ತಕದ ಕರ್ತೃ ಯಾರಂದರೆ ಕೌಟಿಲ್ಯ. ಮುಂದಿನ ಪಾಯಿಂಟ್, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲನೇ ಬಾರಿಗೆ ಬೆಳೆಸಲಿಕ್ಕೆ ಮತ್ತು ಈ ಒಂದು ರಾಜ್ಯಶಾಸ್ತ್ರದ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸಿದವರು ಯಾರಂದರೆ ಪ್ಲೇಟೋ ಅವರು. ಅಂದರೆ ರಿಪಬ್ಲಿಕ್ ಎಂಬಂಥ ಒಂದು ಕೃತಿಯನ್ನು ಬರೆದು ಪ್ಲೇಟೋ ಅವರು ಏನು ಮಾಡ್ತಾರೆ, ರಾಜ್ಯಶಾಸ್ತ್ರದ ಪರಿಕಲ್ಪನೆಯನ್ನು ಮೂಡಿಸ್ತಾರೆ. ಆದರೂ ಕೂಡ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಯಾರಂತ ಹೇಳ್ತೀವಿ ಅಂದರೆ ಅರಿಸ್ಟಾಟಲ್. ಪ್ರಮುಖವಾಗಿ ಅರಿಸ್ಟಾಟಲ್ ಕೃತಿ ಪಾಲಿಟಿಕ್ಸ್ ಆಗಿದೆ. ನೋಡಿ, ಪಾಲಿಟಿಕ್ಸ್ ಎಂಬ ಪದದ ಅರ್ಥ ಏನಂದರೆ ನಗರ ರಾಜ್ಯ. ನಾನು ಅದೇ ಹೇಳ್ತಾ ಇರ್ತೀನಿ, ಗ್ರೀಕ್ ನಾಗರಿಕತೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಮೊಟ್ಟ ಮೊದಲ ಬಾರಿಗೆ ನಗರ ರಾಜ್ಯಗಳ ಬಗ್ಗೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಗ್ರೀಕ್ ದೇಶದಲ್ಲಿ ಅಥವಾ ಗ್ರೀಕ್ ನಾಗರಿಕತೆಯಲ್ಲಿ ನಗರ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕಂತಂದು ಏನು ಮಾಡಿದರು, ಒಂದು ರಾಜ್ಯಶಾಸ್ತ್ರವನ್ನು ಸ್ಥಾಪನೆ ಮಾಡಿದ್ರು. ರಾಜ್ಯಶಾಸ್ತ್ರವನ್ನು ವಿಷಯವನ್ನು ಅಲ್ಲಿ ಅಭಿವೃದ್ಧಿಪಡಿಸಿದ್ರು. ಆ ಒಂದು ರಾಜ್ಯಶಾಸ್ತ್ರದ ಇಂಗ್ಲೀಷ್ನಲ್ಲಿ ಪೊಲಿಟಿಕ್ಸ್ ಅಂತಂದು ಕರೀತಾರೆ. ಪೊಲಿಟಿಕ್ಸ್ ಅಂತಂದರೆ ಏನು ಅಂದರೆ ನಗರ ರಾಜ್ಯ ಅಂತಂದಿಲ್ಲಿ ಅದರ ಒಂದು ಉತ್ತರ ಆಗುತ್ತೆ. ನೋಡೋಣ. ಹಾಗಿದ್ರೆ ಮುಂದಿನ ಒಂದು ಲೆಸನ್ ಇದೆ ಸಾರ್ವಜನಿಕ ಆಡಳಿತ. ಇದು 2ನೇ ಲೆಸನ್. ಅದು ರಾಜ್ಯಶಾಸ್ತ್ರದಲ್ಲಿ ಕಂಡುಬರುವಂತಹ ಒಂದು 2ನೇ ಲೆಸನ್. ಇದೆಲ್ಲ ನಾನು ಹೇಳ್ತಾ ಇರೋದು ಇವಾಗ ಮೊದಲನೇ ಸೆಮಿಸ್ಟರ್ ಪುಸ್ತಕ, ಅಂದರೆ ನ್ಯೂ ವರ್ಷನ್. ಇವಾಗ 1920 ಇದೆಯಲ್ಲ, ಸೊ ಇದು ನ್ಯೂ ವರ್ಷನ್ ಪುಸ್ತಕದಲ್ಲಿ ಬರುವ ಸೆಕೆಂಡ್ ಲೆಸನ್ನು. ಮತ್ತು ಇದು ಫಸ್ಟ್ ಸೆಮಿಸ್ಟರ್ ಪುಸ್ತಕದಲ್ಲಿದೆ. ನೋಡಿ, ಪ್ರಮುಖವಾಗಿ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ನೋಡಿ, ಪ್ರಮುಖವಾಗಿ ಸಾರ್ವಜನಿಕದ ಪಿತಾಮಹ ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೋಡಿ ಸ್ನೇಹಿತರೆ, ಇದು ಪ್ರಮುಖವಾಗಿ 2019 TET ಪ್ರಶ್ನೆ. ಇದು ಹೌದಾ, 2019 TET ಪ್ರಶ್ನೆ. ಸಾರ್ವಜನಿಕ ಆಡಳಿತ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೋಡಿ, ಇದು ಪ್ರಮುಖವಾಗಿ 2019 ಪ್ರಶ್ನೆ. ಇದಕ್ಕೆ ಒಂದು ಸ್ಟಾರ್ ಮಾರ್ಕ್ ಹಾಕೊಂಡಾದರೂ ಬರ್ಕೋರಿ, ಯಾಕಂದರೆ ಇದು ಓಲ್ಡ್ ಕ್ವಶನ್ ಆಗಿದೆ. ನೋಡೋಣ ಮುಂದಿನ ಪಾಯಿಂಟ್. ಸಾರ್ವಜನಿಕ ಆಡಳಿತವಿಲ್ಲದೆ ಸರ್ಕಾರ ಕೇವಲ ವನಹರಟೆಯ ಕೂಟವಾಗುತ್ತದೆ ಎಂದವರು. ನೋಡಿ ಸ್ನೇಹಿತರೆ, ಇಂತಹ ವಾಕ್ಯಗಳನ್ನು ತುಂಬ ಕೇಳ್ತಾ ಇರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸಾರ್ವಜನಿಕ ಆಡಳಿತವಿಲ್ಲದೆ ಸರ್ಕಾರ ಕೇವಲ ವನಹರಟೆಯ ಕೂಟವಾಗುತ್ತದೆ ಎಂದವರು ಯಾರಂದರೆ ಪಾಲ್ ಅಪಲಬಿ ಅವರು ಈ ಒಂದು ವಾಕ್ಯವನ್ನು ಹೇಳಿದರು ಸ್ನೇಹಿತರೆ. ಪ್ರಮುಖವಾಗಿ ನೋಡಿ, ಸಾರ್ವಜನಿಕ ಆಡಳಿತವಿಲ್ಲದೆ ಸರ್ಕಾರ ಕೇವಲ ಒಂದು ವನಹರಟೆಯ ಕೂಟವಾಗುತ್ತದೆ ಅಂತಂದು ಹೇಳಿದವರು ಯಾರಂದರೆ ಪಾಲ್ ಅಪಲಬಿ ಅವರು ಆಗಿದ್ದಾರೆ. ಮತ್ತು ನೋಡೋಣ ಮುಂದಿನದಾಗಿ, ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖವಾಗಿ ಕೇಂದ್ರ ಲೋಕಸೇವಾ ಆಯೋಗವನ್ನು ಯಾವ ಒಂದು ಸಂವಿಧಾನದ ವಿಧಿಯ ಪ್ರಕಾರ ಸ್ಥಾಪನೆ ಮಾಡಿದರು ಅಂತಂದರೆ 315ನೇ ವಿಧಿ. ಪ್ರಮುಖವಾಗಿ 315ನೇ ವಿಧಿ ಪ್ರಕಾರ ಕೇಂದ್ರದಲ್ಲಿ ಒಂದು ಲೋಕಸೇವಾ ಆಯೋಗ ಇರಬೇಕಂತಂದು 315ನೇ ವಿಧಿಯ ಒಂದು ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಎಂಬಂಥ ಒಂದು ಸಂವಿಧಾನಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಸ್ನೇಹಿತರೆ. ಮತ್ತು ನೋಡಿ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ಯಾರಂತಂದರೆ ರಾಷ್ಟ್ರಪತಿಗಳು. ಪ್ರಮುಖವಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ರಾಷ್ಟ್ರಪತಿಗಳು. ಇದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಸ್ನೇಹಿತರೆ. ಅಂದರೆ ಇದು ರಾಷ್ಟ್ರಪತಿಯವರ ಕಾರ್ಯಗಳು ಬಂದಾಗ ಕೂಡ ಇದೊಂದು ಪ್ರಶ್ನೆ ಆಗ್ಬೋದು. ಅಥವಾ ಏನಂದರೆ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಿಸ್ತಾರೆ ಅಂದರೆ ಇಲ್ಲಿ ರಾಷ್ಟ್ರಾಧ್ಯಕ್ಷರು ಸರಿಯಾದ ಉತ್ತರ ಆಗಿರುತ್ತೆ. ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಅಂತ ನಾವು ಹೇಳ್ತೇವೆ. ನೋಡೋಣ ಸ್ನೇಹಿತರೆ, ಮುಂದಿನದಾಗಿ ಕೇಂದ್ರ ಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 65 ವರ್ಷ ಅಥವಾ 6 ವರ್ಷಗಳು. ನೋಡಿ, 65 ವರ್ಷ. ಇದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ 65 ವಯಸ್ಸು ಆಗುವವರೆಗೂ ಅವ್ರದ್ದೇನಿರುತ್ತೆ ಅಧಿಕಾರಾವಧಿ ಇರುತ್ತೆ. ಅಂದರೆ ಅವರು ಪ್ರಮುಖವಾಗಿ 65 ವಯಸ್ಸಾಗಲಿಕ್ಕೆ ಇನ್ನೂ 1 ವರ್ಷ ಇದ್ದರೆ ಅವರು ಪ್ರಮುಖವಾಗಿ 1 ವರ್ಷ ಆಡಳಿತದಲ್ಲಿ ಇರ್ತಾರೆ. 65 ಆದ ತಕ್ಷಣ ಅವರನ್ನು ಅಲ್ಲಿಂದ ಏನು ಮಾಡ್ತಾರೆ, ಬೀಳ್ಕೊಡ್ತಾರ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ನೋಡಿದಾಗ 65 ವರ್ಷ ಅವರಿಗೆ ವಯಸ್ಸು ಅಥವಾ 6 ವರ್ಷಗಳು ಅವ್ರದ್ದು ಒಂದು ಸೇವಾವಧಿ. ಅಂದರೆ ಇಲ್ಲಿ ಯಾವುದು ಮೊದಲು ಬರುತ್ತೋ ಅದು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಅವರಿಗೆ ಇವಾಗ ವಯಸ್ಸು 50 ಅಂದ್ಕೊಳ್ಳೋಣ. ಅಲ್ಲಿ ಏನಂದರೆ ಅವ್ರಿಗೆ ಇವಾಗ 6 ವರ್ಷ ಅವರ ಅಧಿಕಾರಾವಧಿ ಆಗಿಬಿಡ್ತು. ಅಂದರೆ ಅವ್ರು 56ನೇ ಆ ಒಂದು ಕೋರ್ಟಿಂದ ಅಥವಾ ಸುಪ್ರೀಂ ಕೋರ್ಟಿಂದ ವಜಾಗೊಳ್ತಾರೆ. ಮತ್ತು ಬೇರೆ ಒಂದು ಕೋರ್ಟ್ನಲ್ಲಿ ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ತಾರೆ. ಆದರೆ ಒಂದು ಸುಪ್ರೀಂ ಕೋರ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಾವಧಿ ಎಷ್ಟು ಅಂತಂದರೆ 6 ವರ್ಷ ಅಥವಾ 65. ಇದರಲ್ಲಿ ಯಾವ್ದು ಮೊದಲಾಗುತ್ತಲ್ಲ ಅದೇ ಇಲ್ಲಿ ಕನ್ಸಿಡರ್ಡ್ ಮಾಡ್ತಾರೆ. ಮುಂದಿನದಾಗಿ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯಲ್ಲಿದೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಎಲ್ಲಿದೆ ಅಂದರೆ ದೆಹಲಿಯಲ್ಲಿ ಕಂಡುಬರುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ದೆಹಲಿ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಸೂಚಿಸುವ ಸಂವಿಧಾನದ ವಿಧಿ ಯಾವುದಂದರೆ 320. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಸೂಚಿಸುವ ಸಂವಿಧಾನದ ವಿಧಿ 320.
ಮುಂದಿನದಾಗಿ ಲೋಕಸೇವಾ ಆಯೋಗ ಸ್ಥಾಪನೆಯಾದ ದಿನಾಂಕ ನೋಡಿ 18/5/1951. ಪ್ರಮುಖವಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆಯಾದ ದಿನಾಂಕ ಸ್ಥಾಪನೆಯಾದ ದಿನಾಂಕ 18/5/1951. ನೋಡಿ, ಪ್ರಮುಖವಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಆಯ್ಕೆ ಮಾಡುವವರು. ನೋಡಿ, ರಾಜ್ಯ ಲೋಕಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಮಾಡುವವರು ಯಾರಂದರೆ ರಾಜ್ಯಪಾಲರು. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಆಯ್ಕೆ ಮಾಡೋರು ರಾಷ್ಟ್ರಪತಿಗಳಾದರೆ ರಾಜ್ಯದ ಯಾರ ಕೈಯಲ್ಲಿ ಇರ್ತಂದರೆ ರಾಜ್ಯಪಾಲರ ಕೈಯಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತು ನೋಡೋಣ ಮುಂದಿನದಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾರೆ. 62 ವರ್ಷ ಅಥವಾ 6 ವರ್ಷ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ ಕೂಡ 5 ವರ್ಷ ಅಲ್ಲ 62 ವರ್ಷ ಇರುತ್ತೆ. ಅಂದರೆ 62 ವರ್ಷ ಅವ್ರಿಗೆ ವಯಸ್ಸಾದರೆ ಅವ್ರನ್ನ ತೆಗೆದುಹಾಕ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 65 ಇರುತ್ತೆ, ಹೈಕೋರ್ಟ್ನಲ್ಲಿ 62 ಇರುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಥವಾ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದರೆ 62 ವರ್ಷ ಅಥವಾ 6 ವರ್ಷ. ಇದರಲ್ಲಿ ಯಾವ್ದು ಮೊದಲಾಗುತ್ತಲ್ಲ ಅದು ಕನ್ಸಿಡರ್ಡ್ ಆಗುತ್ತೆ. ಮುಂದಿನದಾಗಿ ರಾಷ್ಟ್ರಪತಿಗಳಿಗೆ ಸುಗಮ ಆಡಳಿತಕ್ಕಾಗಿ ಮಂತ್ರಿಗಳಲ್ಲಿ ವ್ಯವಹಾರ ಹಂಚುವಿಕೆಗಾಗಿ ನಿಯಮಗಳನ್ನು ರೂಪಿಸಲು ಅವಕಾಶ ಮಾಡಿಕೊಟ್ಟ ಸಂವಿಧಾನದ ವಿಧಿ 73 ಮೂರನೇ ಭಾಗ. ನೋಡಿ, ಪ್ರಮುಖವಾಗಿ ರಾಷ್ಟ್ರಪತಿಗಳಿಗೆ ಸುಗಮ ಆಡಳಿತಕ್ಕಾಗಿ ಮಂತ್ರಿಗಳಲ್ಲಿ ವ್ಯವಹಾರ ಹಂಚುವಿಕೆಗಾಗಿ ನಿಯಮಗಳನ್ನು ರೂಪಿಸಲು ಅವಕಾಶ ಮಾಡಿಕೊಟ್ಟಂಥದ್ದು ಯಾವುದು? ಸಂವಿಧಾನ. ಈ ಒಂದು ಯಾವ ಒಂದು ವಿಧಿ ಪ್ರಕಾರ ಅವಕಾಶ ಮಾಡಿಕೊಡ್ತು ಅಂತ ಕೇಳ್ತಾರೆ. ಇದು 73ನೇ ವಿಧಿ. ಅಲ್ಲಿ 3ನೇ ಭಾಗದಲ್ಲಿ ಇದನ್ನು ಯಾರು ರಾಷ್ಟ್ರಪತಿಗಳಿಗೆ ಸುಗಮ ಆಡಳಿತ ಮಾಡಲಿಕ್ಕೆ ಮತ್ತು ಮಂತ್ರಿಗಳಲ್ಲಿ ವ್ಯವಹಾರವನ್ನು ಹಂಚಿಕೊಳ್ಳುವ ಒಂದು ನಿಯಮಗಳನ್ನು ರೂಪಿಸಲು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ನೋಡಿ, ನೆಕ್ಸ್ಟ್ ಏನಿದೆ ಅಂದರೆ ಸರ್ಕಾರದ ನರಮಂಡಲ ಯಾವುದಂದರೆ ಸಚಿವಾಲಯ. ಪ್ರಮುಖವಾಗಿ ಸರ್ಕಾರದ ನರಮಂಡಲ ಸಚಿವಾಲಯ ಆಗಿದೆ. ನೋಡೋಣ ಮುಂದಿನದಾಗಿ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಸುವ್ಯವಸ್ಥೆ ತಿಳಿಸುವ ಸಂವಿಧಾನದ ಅನುಸೂಚಿ. ನೋಡಿ, ಪ್ರಮುಖವಾಗಿ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ತಿಳಿಸುವ ಸಂವಿಧಾನದ ಅನುಸೂಚಿ ಯಾವುದಂದರೆ 7ನೇ ಅನುಸೂಚಿ. ಇವೆಲ್ಲವೂ ಸ್ನೇಹಿತರೆ ಒಂದು 8ನೇ ತರಗತಿ ಪುಸ್ತಕದಲ್ಲಿರುವಂಥ ಪ್ರಮುಖ ಅಂಶಗಳಾಗಿವೆ. ಅಂದರೆ ಅಲ್ಲಿರುವಂಥ ಪ್ರಮುಖ ಪಾಯಿಂಟ್ಗಳು. ನೀವು ಇದಿಯಾಗಿ ಪುಸ್ತಕವನ್ನು ಓದ್ಕೋತ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಈ ರೀತಿ ಮಾಡಿದ್ದೇನೆ. ಯಾಕಂದರೆ ಎಕ್ಸಾಮ್ ಪರ್ಪಸ್ ಇದೆ. ಯಾಕಂತಂದರೆ ನಮಗೆ ಸಮಯ ತುಂಬ ಒಂದು ಕಡಿಮೆ ಇರುವ ಕಾರಣ ಎಕ್ಸಾಮ್ ಪರ್ಪಸ್ ಎಷ್ಟು ಬೇಕೋ ಅಷ್ಟೇ ನಾನು ಒಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಆಯ್ದ ಪಾಯಿಂಟ್ಸ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಮತ್ತು ನೋಡೋಣ ಮುಂದಿನದಾಗಿ ಕೇಂದ್ರ ಸರ್ಕಾರಕ್ಕೆ ಬಾಹ್ಯ ದಾಳಿಗಳಿಂದ ರಕ್ಷಿಸುವ ಹೊಣೆಗಾರಿಕೆಯನ್ನು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 355ನೇ ವಿಧಿ. ಪ್ರಮುಖವಾಗಿ ನೋಡಿ, ಕೇಂದ್ರ ಸರ್ಕಾರಕ್ಕೆ ಬಾಹ್ಯ ದಾಳಿಗಳಿಂದ ರಕ್ಷಿಸುವ ಹೊಣೆಗಾರಿಕೆಯನ್ನು ತಿಳಿಸುವಂಥ ಸಂವಿಧಾನದ ವಿಧಿ ಯಾವುದಾದರೆ 355ನೇ ವಿಧಿ. ಮತ್ತು ರಾಷ್ಟ್ರ ತುರ್ತು ಪರಿಸ್ಥಿತಿ ನೋಡಿದಾಗ 352, ರಾಜ್ಯ ತುರ್ತು ಪರಿಸ್ಥಿತಿ ನೋಡಿದಾಗ 356ನೇ ವಿಧಿ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಅಂದರೆ 360ನೇ ವಿಧಿ. ಈ ಎಲ್ಲ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾನು ಲಾಸ್ಟ್ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ಹೇಳಿದ್ದೆ. ಇದನ್ನು ಯಾವಾಗ ಮಾಡ್ತಾರೆ, ಮತ್ತು ಈ ಒಂದು ಕಾಲಾವಧಿ ಎಷ್ಟಿರುತ್ತೆ, ಮತ್ತು ಯಾವ ಒಂದು ಸಂಸತ್ತಿನ ಯಾವ ಒಂದು ಸದನದ ನಾವು ಪರ್ಮಿಷನನ್ನು ತಗೋಬೇಕಾಗುತ್ತೆ, ಈ ಎಲ್ಲ ಒಂದು ಅಂಶಗಳನ್ನು ನಾನು ಮತ್ತು ಈವರೆಗೂ ಎಷ್ಟು ಬಾರಿ ಘೋಷಿಸಿದ್ದಾರೆ ಅಂತ ಎಲ್ಲ ಒಂದು ಅಂಶಗಳನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ನೀವು ಬೇಕಂದರೆ ಆ ವಿಡಿಯೋನ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು. ಮತ್ತು ಮುಂದಿನದಾಗಿ CRPFನ ವಿಸ್ತೃತ ರೂಪ. ನೋಡಿ, ಪ್ರಮುಖವಾಗಿ CRPFನ ವಿಸ್ತೃತ ರೂಪ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕೇಂದ್ರ ಮೀಸಲು ಪಡೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ಲಾಂಗ್ ಫಾರ್ಮ್, ಮತ್ತು ಕೇಂದ್ರ ಮೀಸಲು ಪಡೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೆಕ್ಸ್ಟ್ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ಭದ್ರತಾ ಪಡೆ ಅಂತಂದು ಹೇಳ್ತಾರೆ. ಮುಂದಿನದಾಗಿ ಭಾರತ ಸರ್ಕಾರದ ಬೃಹತ್ ಉದ್ದಿಮೆಗಳ ರಕ್ಷಣೆ ಒದಗಿಸುವವರು ಕೇಂದ್ರೀಯ ಉದ್ದಿಮೆ ಸಂರಕ್ಷಣಾ ಪಡೆ. ನೋಡಿ, ಪ್ರಮುಖವಾಗಿ ಇದೊಂದು ಕ್ವಶನ್ ಆಗ್ಬೋದು, ಬರ್ಕೊಳ್ಳಿ. ಭಾರತ ಸರ್ಕಾರದ ಬೃಹತ್ ಉದ್ಯಮಿಗಳ ರಕ್ಷಣೆಯನ್ನು ಕೊಡುವವರು ಅಥವಾ ರಕ್ಷಣೆಯನ್ನು ಒದಗಿಸುವವರು ಯಾರಂದರೆ ಕೇಂದ್ರೀಯ ಉದ್ಯಮ ಸಂರಕ್ಷಣಾ ಪಡೆಯವರು ಏನು ಮಾಡ್ತಾರೆ, ಒಂದು ಭಾರತದಲ್ಲಿರುವಂಥ ಇಂಡಸ್ಟ್ರಿಗಳಿಗೆ ಅವರು ಒಂದು ರಕ್ಷಣೆ ಅಥವಾ ಸೆಕ್ಯೂರಿಟಿಯನ್ನು ಕೊಡ್ತಾರಾ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ನೋಡಿ, ಕೊನೆಯದಾಗಿ ರೈಲ್ವೆಗಳಲ್ಲಿ ಅಪರಾಧ ತಡೆಗಟ್ಟಲು ರೈಲ್ವೆ ಆಸ್ತಿ ರಕ್ಷಿಸುವ ಜವಾಬ್ದಾರಿ ಇರುವುದು ಯಾರಿಗಂದರೆ ರೈಲ್ವೆ ರಕ್ಷಣಾ ಪಡೆ. ಪ್ರಮುಖವಾಗಿ ರೈಲ್ವೆ ರಕ್ಷಣಾ ಪಡೆ ಏನಂದರೆ ರೈಲ್ವೆಗಳಲ್ಲಿ ಆಗುವಂಥ ಎಲ್ಲ ಒಂದು ಕ್ರಿಮಿನಲ್ ಕೇಸಸ್ಗಳು ಅಥವಾ ಒಂದು ಆಸ್ತಿಯನ್ನು ರಕ್ಷಿಸುವ ಒಂದು ಜವಾಬ್ದಾರಿ ಯಾರಿಗಿದೆ ಅಂತಂದರೆ ರೈಲ್ವೆ ರಕ್ಷಣಾ ಪಡೆಗೆ ಇದೆ. ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ರಾಜ್ಯಶಾಸ್ತ್ರದ ಪ್ರಶ್ನೆಗಳು ಅಂದರೆ ಪ್ರಮುಖ 2 ಲೆಸನ್ಗಳು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥವು ಇದಾವೆ. ಮತ್ತು ಇಲ್ಲಿ ಮುಂದೆ ಸಮಾಜಶಾಸ್ತ್ರದ ಒಂದು ಲೆಸನ್ಸ್ಗಳು ಅದಾವೆ ಸ್ನೇಹಿತರೆ. ಪ್ರಮುಖವಾಗಿ 2 ಲೆಸನ್ಗಳು ಅಂದರೆ ಸಮಾಜಶಾಸ್ತ್ರದ ಪರಿಚಯ ಮತ್ತು ಸಂಸ್ಕೃತಿ ಎಂಬಂಥ 2 ಲೆಸನ್ಗಳು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಿವೆ. ಇಷ್ಟು ಹೇಳಿದರೆ ಈ ಒಂದು ರಾಜ್ಯಶಾಸ್ತ್ರಕ್ಕೆ ಅಥವಾ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಅಥವಾ ಅಂಶಗಳು ಕಂಪ್ಲೀಟ್ ಆಗ್ತವೆ. ನೆಕ್ಸ್ಟ್ ಜಿಯೋಗ್ರಫಿ ಇದೆ, ಅದನ್ನು ನಾನು ಸಾಯಂಕಾಲ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನು ಹೇಳ್ತೇನೆ ಸ್ನೇಹಿತರೆ. ನೋಡೋಣ ಇವಾಗ ಸಮಾಜಶಾಸ್ತ್ರದ ಪರಿಚಯ. ನೋಡಿ, ಸಮಾಜಶಾಸ್ತ್ರ ಎಂಬ
ಕನ್ನಡಕ್ಕೆ ತಸ್ತಮಾನಾರ್ಥವುಳ್ಳ ಇಂಗ್ಲೀಷ್ ಶಬ್ದ ಯಾವುದಂದರೆ ಸೋಷಿಯಾಲಜಿ. ಸೋಷಿಯಾಲಜಿ ಎಂಬ ಶಬ್ದ ಸೋಸಿಯಸ್ ಮತ್ತು ಲಾಗೋಸ್ ಎಂಬ ಶಬ್ದದಿಂದ ಬಂದಿದೆ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಸೋಷಿಯಸ್ ಎಂದರೆ ಏನು ಅಂದರೆ ಜೊತೆಗಾರ, ಮತ್ತು ಲಾಗೋಸ್ ಅಂದರೆ ವಿಜ್ಞಾನ ಅಥವಾ ಶಾಸ್ತ್ರ ಅಂತ ಹೇಳ್ತೇವೆ ನಾವು. ನೋಡೋಣ ಮುಂದಿನದಾಗಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತಂದಿದೆ, ಆಗಸ್ಟ್ ಕಾಮ್ಟೆ. ನೋಡಿ ಮುಂದಿನದಾಗಿ ನಿಸರ್ಗ ಸಹಜವಾದ ಸ್ಥಿತಿರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನ ಸಮಾಜಶಾಸ್ತ್ರ ಆಗಿದೆ ಅಂತ ಹೇಳಿದವರು. ನೋಡಿ, ಪ್ರಮುಖವಾಗಿ ನಿಸರ್ಗ ಸಹಜವಾದ ಸ್ಥಿತಿರೂಪದ ನಿಯಮಗಳಿಗೆ ಒಳಪಟ್ಟಂತಹ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಂದು ಹೇಳಿದವರು ಯಾರಂದರೆ ಆಗಸ್ಟ್ ಕಾಮ್ಟೆ ಅವರು. ನೋಡೋಣ ಮುಂದಿನದಾಗಿ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ವಿಜ್ಞಾನವೇ ಸಮಾಜಶಾಸ್ತ್ರ. ನೋಡಿ ಸ್ನೇಹಿತರೆ, ಇದು ಪ್ರಮುಖವಾಗಿ TET 2019 ಒಂದು ಪ್ರಶ್ನೆ. ನೋಡಿ, ಪ್ರಮುಖವಾಗಿ TET 2019 ಒಂದು ಪ್ರಶ್ನೆ ಏನು ಅಂದರೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದವರು ಯಾರು ಅಂತಂದಿದೆ. ಯಾಸ್ ಇಟ್ ಇಸ್ ಕ್ವಶನ್, ಒಂದು ವಾಕ್ಯ ಕೇಳಿದರು. ಸೊ ಯಾರು ಹೇಳಿದರು ಅಂತ ಕೇಳಿದರು. ಸೊ ಸರಿಯಾದ ಉತ್ತರ ಮ್ಯಾಕ್ಸ್ ವೆಬರ್ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಮ್ಯಾಕ್ಸ್ ವೆಬರ್ ಅವರು ಈ ಒಂದು ವಾಕ್ಯವನ್ನು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದರು. ಇದು TET 2019 ಒಂದು ಪ್ರಶ್ನೆ. ನೋಡೋಣ ಮುಂದಿನದಾಗಿ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದವರು ಯಾರಂದರೆ ಡರ್ಕೆ. ಪ್ರಮುಖವಾಗಿ ನೋಡಿ, ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಂದು ಹೇಳಿದವರು ಯಾರಂದರೆ ಡರ್ಕೆ ಅವರು. ಮತ್ತು ಮುಂದಿನದಾಗಿ ನೈತಿಕ ವಿಷಯಗಳಲ್ಲಿ ಸಮಾಜಶಾಸ್ತ್ರದ ಧೋರಣೆ ಏನಾಗಿರುತ್ತೆ ಅಂತ ಕೇಳ್ತಾರೆ. ತಟಸ್ಥವಾಗಿದೆ. ನೋಡಿ, ಇದು ಕೂಡ ಕ್ವಶನ್ ಆಗ್ಬೋದು. ನೈತಿಕ ವಿಷಯಗಳಲ್ಲಿ ಸಮಾಜಶಾಸ್ತ್ರದ ಧೋರಣೆ ಏನಂದರೆ ತಟಸ್ಥವಾಗಿದೆ. ಸಮಾಜಶಾಸ್ತ್ರ ಅಧ್ಯಯನದ ಉದ್ದೇಶ ಏನಂದರೆ ಜ್ಞಾನ ಸಂಪಾದನೆ. ನೋಡಿ, ಪ್ರಮುಖವಾಗಿ ಸಮಾಜಶಾಸ್ತ್ರದ ಅಧ್ಯಯನದ ಉದ್ದೇಶ ಜ್ಞಾನ ಸಂಪಾದನೆಯಾಗಿದೆ. ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ ಯಾರು ಅಂತಂದರೆ ಎಮಿಲ್ ಡರ್ಕೀಮ್. ನೋಡಿ, ಇದು ಕೂಡ ಕ್ವಶನ್ ಆಗ್ಬೋದು. ಯಾಕಂತಂದರೆ ಲಾಸ್ಟ್ GPSTRನಲ್ಲಿ ಎಮಿಲ್ ಡರ್ಕೀಮ್ ಅವರ ಬಗ್ಗೆ ಪ್ರಶ್ನೆ ಬಂದಿತ್ತು. ಲಾಸ್ಟ್ 2019 TETಯಲ್ಲಿ ಕೂಡ ಇವರ ಒಂದು ಕೃತಿಯನ್ನು ಕೇಳಿದ್ರು. ಮತ್ತು ಅದಕ್ಕೆ ಇವ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಗಳು ಕೂಡ ನಮ್ಮ 8th ಪುಸ್ತಕದಲ್ಲಿ ಇವೆ. ಸೊ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ನಾನಿಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಇವ್ರ ಬಗ್ಗೆ ಹಾಕಿದ್ದೇನೆ. ನೋಡಿ, ಪ್ರಮುಖವಾಗಿ ಇವ್ರು ಏನಂದರೆ ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ನಾವು ಆಗಸ್ಟ್ ಕಾಮ್ಟೆ ಅಂತ ಹೇಳ್ತೇವೆ, ಫಾದರ್ ಆಫ್ ಸೋಷಿಯಾಲಜಿ ಅಂತಂದು ಅವ್ರನ್ನ ಹೇಳ್ತೇವೆ. ಬಟ್ ಇಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಯಾರಂದರೆ ಎಮಿಲಿ ಡರ್ಕಿಮ್ ಅವರು ಆಗಿದ್ದಾರೆ. ಇಲ್ಲಿ ಪದಗಳ ವ್ಯತ್ಯಾಸವನ್ನು ನಾವು ನೋಡ್ಕೋಬೇಕಾಗುತ್ತೆ. ಬೆಳವಣಿಗೆಯ ಅಂತ ಬಂದರೆ ಎಮಿಲಿ ಡರ್ಕಿಮ್ ಅವರು ಆಗ್ತಾರೆ. ಸಮಾಜಶಾಸ್ತ್ರದ ಪಿತಾಮಹ ಅಂತ ಬಂದರೆ ಆಗಸ್ಟ್ ಕಾಮ್ಟೆ ಅವರು ಆಗ್ತಾರೆ. ಸಮಾಜಶಾಸ್ತ್ರ ಎಂಬ ಪದವನ್ನು ಮೊದಲೇ ಬಳಸಿದವರು ಯಾರು ಅಂತಾರೆ ಆಗಸ್ಟ್ ಕಾಮ್ಟೆ. ನೋಡಿ, ಪ್ರಮುಖವಾಗಿ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸಿದವರು ಆಗಸ್ಟ್ ಕಾಮ್ಟೆ. ಯಾವಾಗ ಅಂದರೆ 1839ರಲ್ಲಿ ಪ್ರಮುಖವಾಗಿ ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದರು. ನೋಡೋಣ ಮುಂದಿನದಾಗಿ ಪಾಸಿಟಿವ್ ಫಿಲಾಸಫಿಯ ಕರ್ತೃ ಯಾರು ಅಂದರೆ ಪಾಸಿಟಿವ್ ಫಿಲಾಸಫಿ ಗ್ರಂಥವನ್ನು ಬರೆದವರು ಯಾರು ಅಂತಂದರೆ ಆಗಸ್ಟ್ ಕಾಮ್ಟೆ ಆಗಿದ್ದಾರೆ. ನೆಕ್ಸ್ಟ್ ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಯಾರು ಅಂದಾಗ ಕಾರ್ಲ್ ಮಾರ್ಕ್ಸ್. ನೋಡಿ, ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸರ ಒಂದು ಸಿದ್ಧಾಂತ ಅಂತಂದು ಕೂಡ ಹೇಳ್ತಾರೆ. ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಯಾರಂದರೆ ಕಾರ್ಲ್ ಮಾರ್ಕ್ಸ್ ಆಗಿದ್ದಾರೆ. ಮತ್ತು ಕಾರ್ಲ್ ಮಾರ್ಕ್ಸರ ಗುರು ಯಾರಂದರೆ ಹೆಗಲನ್. ಕಾರ್ಲ್ ಮಾರ್ಕ್ಸರ ಗುರು ಹೆಗಲನ್ ಆಗಿದ್ದಾರೆ. ಮತ್ತು ಪ್ರಮುಖವಾಗಿ ದಾಸ್ ಕ್ಯಾಪಿಟಲ್ ಕೃತಿ ಕಾರ್ಲ್ ಮಾರ್ಕ್ಸ್. ಇದಂತರೂ ಎಷ್ಟು ಒಂದು 50 ಸಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಒಂದು ಸ್ಟಾರ್ ಮಾರ್ಕ್ ಕೂಡ ಹಾಕ್ಕೊಂಡು ಬರ್ಕೊಂಡ್ರು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ. ದಾಸ್ ಕ್ಯಾಪಿಟಲ್ ಕೃತಿ ಯಾರಂದರೆ ಕಾರ್ಲ್ ಮಾರ್ಕ್ಸ್. ಇದು ಎಲ್ಲ ಒಂದು ಏನು ಇದು PC ಇಂದ DC ವರೆಗೂ ಕ್ವಶನ್ ಇದು. ಅಂದರೆ KSನಲ್ಲೂ ಕೂಡ ಇದು ರಿಪೀಟ್ ಆಗಿದೆ. FDAನಲ್ಲಿ ಕೇಳಿದ್ದಾರೆ, SDAನಲ್ಲಿ ಕೇಳಿದ್ದಾರೆ, PCಯಲ್ಲಿ ಕೇಳಿದ್ದಾರೆ, DARನಲ್ಲಿ ಕೇಳಿದ್ದಾರೆ, RASನಲ್ಲಿ ಎಲ್ಲ ಒಂದು ಎಕ್ಸಾಮ್ಗಳಲ್ಲೂ ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. ಮತ್ತು TETಯಲ್ಲಿ ಕೂಡ 2-3 ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ದಾಸ್ ಕ್ಯಾಪಿಟಲ್ ಕೃತಿ ಯಾರ್ದು ಅಥವಾ ದಾಸ್ ಕ್ಯಾಪಿಟಲ್ ಕೃತಿ ಕೊಟ್ಬಿಟ್ಟು ಈ ಕಡೆ ಲೇಖಕರ ಹೆಸರು ಕೊಟ್ಬಿಟ್ಟು ಮ್ಯಾಚ್ ಮಾಡೋದನ್ನು ಕೂಡ ಕೇಳಿದ್ದಾರೆ. ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆ ಎಷ್ಟೋ ಸಾರಿ ರಿಪೀಟ್ ಆಗಿದೆ. ಸೊ ದಾಸ್ ಕ್ಯಾಪಿಟಲ್ ಕೃತಿ ಯಾರ್ದು ಕಾರ್ಲ್ ಮಾರ್ಕ್ಸ್ ಅವ್ರದ್ದು ಆಗಿದೆ. ಮುಂದಿನದಾಗಿ ಸಮಾಜಶಾಸ್ತ್ರ ಅಧ್ಯಯನ ವಿಧಾನಗಳು ವಿಜ್ಞಾನಕ್ಕೆ ಸಮಾನವಾಗಿವೆ ಅಂತ ಹೇಳಿದವರು ಯಾರು ಅಂತ ಕೇಳ್ತಾರೆ. ಪ್ರಮುಖವಾಗಿ ಎಮಿಲಿ ಡರ್ಕಿಮ್ ಅವರು. ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತಂದು ಹೇಳ್ತೇವಲ್ಲ, ಆ ಒಬ್ಬ ಎಮಿಲಿ ಡರ್ಕಿಮ್ ತತ್ವಜ್ಞಾನಿಗಳು ಅಥವಾ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದ ಅಧ್ಯಯನ ವಿಧಾನಗಳು ವಿಜ್ಞಾನಕ್ಕೆ ಸಮಾನವಾಗಿವೆ ಅಂತಂದು ಒಂದು ವಾಕ್ಯವನ್ನು ಕೊಟ್ಟರು. ಮುಂದಿನದಾಗಿ ದ ಡಿವಿಷನ್ ಆಫ್ ಲೇಬರ್ ಗ್ರಂಥ ಬರೆದವರು. ನೋಡಿ, ಇಲ್ಲಿ ಪ್ರಮುಖವಾಗಿ ಎಲ್ಲ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳದವು. ನಾನು ಹೇಳ್ತಾ ಹೋಗ್ತೇನೆ, ನೀವು ಬೇಕಂತಂದರೆ ನೋಟ್ ಮಾಡ್ಕೋಬಹುದು. ನೋಡಿ, ಪ್ರಮುಖವಾಗಿ ದ ಡಿವಿಷನ್ ಆಫ್ ಲೇಬರ್ ಗ್ರಂಥ ಬರೆದವರು ಎಮಿಲಿ ಡರ್ಕಿಮ್ ಅವರು. ನೆಕ್ಸ್ಟ್ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ. ನೋಡಿ, ಇದು TET 2019 ಪ್ರಶ್ನೆ, ಓಲ್ಡ್ ಕ್ವಶನ್. ಇದು TET ಓಲ್ಡ್ ಕ್ವಶನ್ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ TET ಓಲ್ಡ್ ಕ್ವಶನ್ ಇದು. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಗ್ರಂಥದ ಕರ್ತೃ MN ಶ್ರೀನಿವಾಸ್. ಇದು ಓಲ್ಡ್ ಕ್ವಶನ್ ಇದು. ಅಂದರೆ ಲಾಸ್ಟ್ ಟೈಮ್ MN ಶ್ರೀನಿವಾಸರ ಬಗ್ಗೆ 1-2-3 ಪಾಯಿಂಟ್ಗಳನ್ನು ಕೊಟ್ಟು
ಅವರು ಯಾರು ಅಂತ ಕೇಳಿದರು. ಆ ಒಬ್ಬ ಸಮಾಜಶಾಸ್ತ್ರಜ್ಞರಿಗೆ ಯಾರು ಅಂತ ಕೊಟ್ಟು ಅಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ರು. ಗೋರ್ಗೆ ಅಂತ ಕೊಟ್ಟಿದ್ರು, ಎಮ್.ಎನ್. ಶ್ರೀನಿವಾಸ್ ಅಂತ ಕೊಟ್ಟಿದ್ರು, ಇನ್ನಿಬ್ಬರ ಹೆಸರನ್ನು ಡಾಕ್ಟರ್ ಅಂಬೇಡ್ಕರ್ ಅಂತ ಕೊಟ್ಟಿದ್ರು, ಇನ್ನೊಬ್ಬರ ಹೆಸರನ್ನು ಕೊಟ್ಟಿದ್ರು. ಸೊ ಅಲ್ಲಿ ಆನ್ಸರ್ ಏನಾಗಿತ್ತು, ಎಮ್.ಎನ್. ಶ್ರೀನಿವಾಸ್ ಆಗಿತ್ತು. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಗ್ರಂಥದ ಕರ್ತೃ ಯಾರು ಅಂತಂದರೆ ಎಮ್.ಎನ್. ಶ್ರೀನಿವಾಸ್ ಅವರು ಆಗಿದ್ದಾರೆ ಸ್ನೇಹಿತರೆ. ಮುಂದಿನದಾಗಿ ದಿ ಜರ್ಮನ್ ಸೋಷಿಯಾಲಜಿಕ್ ಸೊಸೈಟಿ ಸ್ಥಾಪಕರು. ನೋಡಿ, ಇದು ಸೊಸೈಟಿ, ಇದು ಪುಸ್ತಕ ಅಲ್ಲ. ನೋಡಿ, ಪ್ರಮುಖವಾಗಿ ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಸ್ಥಾಪಿಸಿದವರು ಯಾರಂದರೆ ಮ್ಯಾಕ್ಸ್ ವೆಬರ್ ಅವರು ಆಗಿದ್ದಾರೆ. ಮುಂದಿನದಾಗಿ ಬುದ್ಧ ಮತ್ತು ಅವನ ಧಮ್ಮ ಗ್ರಂಥದ ಕರ್ತೃ ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂದರೆ ನಾವು ಹೇಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಜೀವನ ಚರಿತ್ರೆಯನ್ನು ಹೇಳುವಾಗ ಅವರು ಮಧ್ಯದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅಂತ ಹೇಳ್ತೇವೆ ಸ್ನೇಹಿತರೆ. ಸೊ ಆ ಒಂದು ಸಮಯದಲ್ಲಿ ಏನಂದರೆ ಬುದ್ಧ ಮತ್ತು ಅವನ ಧಮ್ಮ ಗ್ರಂಥವನ್ನು ಇವರು ರಚಿಸಿದರು. ನೋಡಿ, ಬುದ್ಧ ಮತ್ತು ಅವನ ಧಮ್ಮ ಗ್ರಂಥದ ಕರ್ತೃ ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದಾರೆ. ಮುಂದಿನದಾಗಿ ದ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್. ನೋಡಿ, ಇದು ಕೂಡ ಓಲ್ಡ್ ಕ್ವಶನ್. ಇದು 2019ರಲ್ಲಿ TETಯಲ್ಲಿ ಆದಂಥ ಒಂದು ಪ್ರಶ್ನೆ ಇದು. ಅಂದರೆ ಪುಸ್ತಕಗಳನ್ನು ಕೊಟ್ಟು ಲೇಖಕರನ್ನು ಕೊಟ್ಟಿದ್ರು ಅಂತಂದು ಹೇಳಿದ್ನಲ್ಲ, ಆ ಒಂದು ಹಂತದಲ್ಲಿನ ಕೊಟ್ಟಂಥ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಇದು ದ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಕೊಟ್ಟಿದ್ರು. ಅದು ಯಾರಂದರೆ ಎಮಿಲಿ ಡರ್ಕಿಮ್ ಅವ್ರದ್ದು. ಇದು ಓಲ್ಡ್ ಕ್ವಶನ್, 2019. ಇದು ಬರ್ಕೊಂಬಿಡಿ, 2019 ಅಂತಂದು, ಅಂದರೆ ಲಾಸ್ಟ್ ಇಯರ್ ಇದು ಪ್ರಶ್ನೆ ಆಗಿತ್ತು. ಮುಂದಿನದಾಗಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಬರೆದವರು ಯಾರಂದರೆ ಮ್ಯಾಕ್ಸ್ ವೆಬರ್. ನೋಡಿ, ಪ್ರಮುಖವಾಗಿ ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಬರೆದವರು ಯಾರಂದರೆ ಮ್ಯಾಕ್ಸ್ ವೆಬರ್ ಅವರು. ದ ಎಲಿಮಿನೇಟರಿ ಆಫ್ ರಿಲಿಜಿಯಸ್ ಲೈಫ್ ಬರೆದವರು ಯಾರಂದರೆ ಎಮಿಲಿ ಡರ್ಕಿಮ್ ಅವರು. ಭಾರತೀಯ ಸಾಧುಗಳು ಬರೆದವರು GS ಗುರ್ಗೆ. ನೋಡಿ, ಇವರು ಪ್ರಮುಖವಾಗಿ ಭಾರತೀಯ ಸಮಾಜಶಾಸ್ತ್ರಜ್ಞರು. ಇವರು ಅಂದರೆ ನಮ್ಮ ಲೋಕಲ್ ಹೆಡ್ಸ್, ಅಂದರೆ ವಿದೇಶಿಗಳಲ್ಲ. ನೋಡಿ, ಪ್ರಮುಖವಾಗಿ GS ಗುರ್ಗೆ ಅವರಾಗಿರ್ಬೋದು, ಎಮ್.ಎನ್. ಶ್ರೀನಿವಾಸ್ ಅವರಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಮತ್ತು ಪಾರ್ವತಿ ಅವರು ಅಂತ ಒಬ್ಬರು ಕೂಡ ಬರ್ತಾರೆ ಇಲ್ಲಿ. ಸೊ ಅವ್ರ ಬಗ್ಗೆನೇ ಇಲ್ಲಿ ನೆಕ್ಸ್ಟ್ ಒಂದು ಕೃತಿ ಇದೆ ಅವ್ರದ್ದು, ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇವರೆಲ್ಲ ಏನಂತಂದರೆ ಒಂದು ದೇಶೀಯ ಸಮಾಜಶಾಸ್ತ್ರಜ್ಞರು ಇವರು. ಅಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಇರುವಂಥ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಮುಂದಿನದಾಗಿ ರಿಮೈಂಡರ್ಸ್ ವಿಲೇಜ್ ಬರೆದವರು ಯಾರಂದರೆ ಎಮ್.ಎನ್. ಶ್ರೀನಿವಾಸ್. ಯಾರು ಶೂದ್ರರು ಬರೆದವರು ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ದ ಸಿಟಿ ಬರೆದವರು ಯಾರಂದರೆ ಮ್ಯಾಕ್ಸ್ ವೆಬರ್. ಮುಂದಿನದಾಗಿ ಇಂಡಿಯನ್ ವಿಲೇಜಸ್ ಬರೆದವರು ಯಾರು ಅಂತಂದರೆ ಎಮ್.ಎನ್. ಶ್ರೀನಿವಾಸ್ ಅವರು. ಎಕಾನಮಿ ಆ್ಯಂಡ್ ಸೊಸೈಟಿ ಬರೆದವರು ಎಮಿಲಿ ಡರ್ಕಿಮ್ ಅವರು ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಸ್ನೇಹಿತರೆ, ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ. ಎಲ್ಲ ಗ್ರಂಥಗಳು 8th ಪುಸ್ತಕದಲ್ಲಿ ಇವೆ. ಅವ್ರ ಬಗ್ಗೆ ಒಂದು ಫೋಟೋ ಕೊಟ್ಬಿಟ್ಟು ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಅವರು ಬರೆದಂಥ ಎಲ್ಲ ಒಂದು ಪುಸ್ತಕಗಳು ಅಥವಾ ಕೊಡುಗೆಗಳ ಬಗ್ಗೆ ಮೆನ್ಷನ್ ಮಾಡಿದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ 8th ಪುಸ್ತಕದಲ್ಲಿ. ನಾನು ಅದಕ್ಕೆ ನಮಗೆ ಎಕ್ಸಾಮಿಗೆ ಎಷ್ಟು ಬೇಕಲ್ಲ ಅಷ್ಟು ಪಾಯಿಂಟ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ನೋಡಿ, ಮುಂದಿನದಾಗಿ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಬರೆದವರು ಯಾರಂದರೆ GS ಗುರ್ಗೆ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಬರೆದವರು GS ಗುರ್ಗೆ. ಮತ್ತು ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಬರೆದವರು ಕಾರ್ಲ್ ಮಾರ್ಕ್ಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಏಪ್ರಿಲ್ 14, 1891. ಈ ದಿನವನ್ನು ನಾವು ಶಕ್ತಿ ದಿನ ಅಂತಂದು ಕೂಡ ಆಚರಿಸ್ತೇವೆ ಸ್ನೇಹಿತರೆ. ಮುಂದಿನದಾಗಿ ದಿ ಬ್ಯೂರೋಕ್ರಸಿ ಬರೆದವರು ಯಾರಂದರೆ ಎಮಿಲಿ ಡರ್ಕಿಮ್ ಅವರು. ಮುಂದಿನದಾಗಿ ಶಿಕ್ಷಣ ಎಂದರೆ ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನು ಗಳಿಸಿಕೊಳ್ಳಲು ಇರುವ ಮಾರ್ಗ ಅಂತ ಹೇಳಿದವರು ಯಾರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೋಡಿ, ಇದು ಪ್ರಮುಖವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವ್ಯಾಖ್ಯೆ. ನೋಡಿ, ಇನ್ನೊಂದು ಸರಿ ಓದ್ತೀನಿ. ಶಿಕ್ಷಣ ಎಂದರೆ ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಪದಗಳು. ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನು ಯಾವುದು ಒದಗಿಸ್ತತ್ತಲ್ಲ ಅದೇ ಏನು ಶಿಕ್ಷಣ ಅಂತಂದು ಹೇಳಿದ್ರು. ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೋಡಿ, ಮತ್ತು ಮೂಕನಾಯಕ ಎಂಬ ಪತ್ರಿಕೆ ಯಾರಿಗೆ ಸಂಬಂಧಪಟ್ಟಿದೆ ಅಂತಂದಿದೆ. ಸೊ ಇದಕ್ಕೆ ಉತ್ತರ ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಕನಾಯಕ ಎಂಬಂಥ ಒಂದು ಪತ್ರಿಕೆಯನ್ನು ರಚಿಸಿದರು. ಇದು ಮತ್ತು ನೆಕ್ಸ್ಟ್ ನಮ್ಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಕೂಡ ಬರುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಏನು 1932ರಲ್ಲಿ ಒಂದು ಪುನಃ ಒಪ್ಪಂದ ಆಗುತ್ತೆ ಅಲ್ಲ. ಸೊ ಆ ಒಂದು ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಧ್ಯೆ ಏನೋ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ 1932ರಲ್ಲಿ ಪುನಃ ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದದ ಸಮಯದಲ್ಲಿ ಈ ಮೂಕನಾಯಕ ಎಂಬಂಥ ಪತ್ರಿಕೆಯನ್ನು ಇವರು ಮಾಡ್ತಾರ ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಮುಂದಿನದಾಗಿ ಪೊಲಿಟಿಕ್ಸ್ ಆ್ಯಂಡ್ ರಿಲಿಜಿಯನ್ ಸೊಸೈಲಾಜಿಕ್ SS ಆ್ಯಂಡ್ ವೀರಶೈವಿಸಮ್ ಬರೆದವರು ಯಾರಂದರೆ ಪಾರ್ವತಮ್ಮನವರು. ಇವರು ಪ್ರಮುಖವಾಗಿ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರು ಕೂಡ ಹೌದು. ನೆಕ್ಸ್ಟ್ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂದರೆ ಯಾರು ಅಂತಂದರೆ ಪ್ರಮುಖವಾಗಿ AR ದೇಸಾಯಿ ಅವರು. ಇವರು ಕೂಡ ನಮ್ಮ ಒಬ್ಬ ದೇಶೀಯ ಸೋಷಾಲಿಸ್ಟ್ ಇವರು. ಮುಂದಿನದಾಗಿ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿಯ ಕರ್ತೃ ಯಾರು ಅಂತಂದರೆ AR ದೇಸಾಯಿ ಅವರು. ಪ್ರಮುಖವಾಗಿ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿಯ ಒಬ್ಬ ಕರ್ತೃ ಅಥವಾ ಅದನ್ನು ಸ್ಥಾಪಿಸಿದವರು ಯಾರಂದರೆ AR ದೇಸಾಯಿ ಅವರು. ಮುಂದಿನದಾಗಿ ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಕೃತಿಯ ಕರ್ತೃ ಯಾರಂದರೆ AR ದೇಸಾಯಿ ಅವರು ಪ್ರಮುಖವಾಗಿ. ಮುಂದಿನದಾಗಿ
ಸಂಸ್ಕೃತಿ ಲೆಸನ್ ಇದೆ ಲಾಸ್ಟ್. ಇದೊಂದು ಏನಂದರೆ ಒಂದು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನೆಕ್ಸ್ಟ್ ಇದೊಂದು ಏನು ಕೊನೆಯ ಒಂದು ಲೆಸನ್ ಇದೆ. ಇಲ್ಲಿಗೆ ಏನಾಯಿತು ಒಂದು ಸಮಾಜಶಾಸ್ತ್ರ ಮುಗೀತು, ಅಂದರೆ ರಾಜ್ಯಶಾಸ್ತ್ರ ಆಗಲೇ ಮುಗೀತು. 2 ಪಾಠಗಳು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದೇ, 2 ಪಾಠಗಳು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಮುಖ 4 ಪಾಠಗಳ ಬಗ್ಗೆ ನಾನಿವತ್ತು ಪ್ರಮುಖ ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೆ ಸ್ನೇಹಿತರೆ. ಈ ಒಂದು ಸಂಸ್ಕೃತಿ ಹೇಳಿಬಿಟ್ರೆ ನಿಮ್ಮದು ಮುಗಿಯುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಈವ್ನಿಂಗ್ ಇನ್ನೊಂದು ಕ್ಲಾಸ್ ಮಾಡ್ತೀನಿ 7 o'clockಗೆ. ಅವಾಗ ನಾನು ಜಾಗ್ರಫಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ತೆಗೆದುಕೊಂಡು ಬರ್ತೀನಿ. ನೋಡೋಣ ಇವಾಗ ಸಂಸ್ಕೃತಿಯ ಬಗ್ಗೆ ನೋಡಿ. ಪ್ರಮುಖವಾಗಿ ಸಂಸ್ಕೃತಿ ಅಂದರೆ ಏನು? ವಿಸ್ತೃತವಾದ ಜನರ ಗುಂಪು ಹಂಚಿಕೊಂಡ ವ್ಯವಸ್ಥಿತ ಜೀವನ ಅಥವಾ ವಿಜ್ಞಾನವೇ ಏನಾಗಿದೆ? ಸಂಸ್ಕೃತಿ ಆಗಿದೆ ಸ್ನೇಹಿತರೆ. ಸಂಸ್ಕೃತಿ ಪದದ ಅರ್ಥ ಏನಂದರೆ ಪೋಷಿಸು ಅಥವಾ ಬೆಳೆಸು. ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಂಸ್ಕೃತಿ ಪದದ ಅರ್ಥ ಪೋಷಿಸು ಅಥವಾ ಬೆಳೆಸು ಆಗಿದೆ. ಮುಂದಿನದಾಗಿ ಸಂಸ್ಕೃತಿ ಶಬ್ದದ ಮೂಲ ಸಂಸ್ಕೃತಿ, ಕಲ್ಚರ್. ನೋಡಿ ಸಂಸ್ಕೃತಿ ಶಬ್ದದ ಮೂಲ ಏನಂದರೆ ಸಂಸ್ಕೃತಿ. ಇದು ಕಲ್ಚರ್ ಎಂಬ ಲ್ಯಾಟಿನ್ ಭಾಷೆಯ ಕೋಲೆರ್, ಕಲ್ಚರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಇದು ಕಲ್ಚರ್ ಎಂಬ ಪದ ಕೋಲೆರ್ ಎಂಬ ಲ್ಯಾಟಿನ್ ಪದದಿಂದ ಇದು ಬಂದಿದೆ. ಪ್ರಮುಖವಾಗಿ ನೋಡಿ ಇಂದ ಬಂದಿದೆ ಸ್ನೇಹಿತರೆ. ಇನ್ನು E.B. ಟೇಲರ್ ಅವರ ಪ್ರಕಾರ, ಇನ್ನು ಮುಂದಿನದಾಗಿ ಸಂಸ್ಕೃತಿಯ ಬಗ್ಗೆ ವ್ಯಾಖ್ಯೆಗಳು ನೋಡೋಣ. E.B. ಟೇಲರ್ ಅವರ ಪ್ರಕಾರ ಸಂಸ್ಕೃತಿ ಅಂದರೆ ಏನು ಅಂತಂದರೆ ನೋಡಿ, ಮಾನವನು ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ಸಂಪ್ರದಾಯ ಇವೆಲ್ಲವುಗಳು ಏನಂದರೆ ಸಂಸ್ಕೃತಿ ಅಂತ. ನೋಡಿ ಇದು ಯಾರ ಪ್ರಕಾರ ಅಂದರೆ E.B. ಟೇಲರ್ ಎಂಬವರ ಪ್ರಕಾರ. ನೆಕ್ಸ್ಟ್ ಇದೆ ನೋಡಿ, ಯಾರು? ಮಲಿನೋವ್ಸ್ಕಿ ಅವರ ಪ್ರಕಾರ ಏನಂತಂದರೆ ಮಾನವನು ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಏನಂದರೆ ಸಂಸ್ಕೃತಿ ಆಗಿದೆ. ಇನ್ನು ಪ್ರಮುಖವಾಗಿ ಸಂಸ್ಕೃತಿಯನ್ನು 2 ವಿಧಗಳಲ್ಲಿ ವಿಂಗಡಿಸಿದವರು ಯಾರಂದರೆ ಆಗ್ಬರ್ನವರು ಆಗಿದ್ದಾರೆ. ಪ್ರಮುಖವಾಗಿ ಸಂಸ್ಕೃತಿಯ 2 ಪ್ರಕಾರಗಳು ಯಾವಂತ ನೋಡಿದಾಗ ಭೌತಿಕ ಸಂಸ್ಕೃತಿ, ಅಭೌತಿಕ ಸಂಸ್ಕೃತಿ. ಅಂದರೆ ಭೌತಿಕ ಸಂಸ್ಕೃತಿ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥವು, ಮತ್ತು ಭೌತಿಕ ಸಂಸ್ಕೃತಿ ಅಂದರೆ ನಮ್ಮ ಸಂಪ್ರದಾಯಗಳಾಗಿರ್ಬೋದು, ನಮ್ಮ ರೂಢಿಗಳು, ನಮ್ಮ ಪದ್ಧತಿಗಳು ಏನಾಗ್ತವೆ? ಅಭೌತಿಕ ಸಂಸ್ಕೃತಿಗಳಾಗ್ತವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ನಾನು ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ಇವು ಗೌರ್ಮೆಂಟ್ ಬುಕ್ನಲ್ಲಿ ಅದು 8th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಇರುವಂಥ ಎಲ್ಲ ಒಂದು ಪಾಯಿಂಟ್ಗಳಾಗಿವೆ. ಯಾಕಂದರೆ ನಮ್ಮ ಒಂದು TET ಎಕ್ಸಾಮ್ನಲ್ಲಿ ಗೌರ್ಮೆಂಟ್ ಪುಸ್ತಕದಲ್ಲಿ ಇರುವಂಥ ಎಲ್ಲ ಮಾಹಿತಿಗಳನ್ನ ಕೇಳಿದಾಗ ಯಾವುದೇ ಆ ಥರ ಪುಸ್ತಕವನ್ನು ಅಲ್ಲಿ ರೆಫರ್ ಮಾಡೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಬೇಕು ಮತ್ತು ಅವರಿಗೂ ಕೂಡ ಹೇಳಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಶುಭವಾಗಲಿ ಎಲ್ಲರಿಗೂ. ಧನ್ಯವಾದಗಳು.